ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ರಾಜ್ಯ ಸರ್ಕಾರದಿಂದ ಮೊದಲನೇ ಹಂತದಲ್ಲಿ ಮನೆ ಹಂಚಿಕೆ ಸಿದ್ಧತೆ ನಡೀತಾ ಇದೆ. ಫ್ರೆಂಡ್ ಏನು ರಾಜ್ಯ ಸರ್ಕಾರ ಅಂದರೆ ಗುರುವಾರ ಮೊದಲ ಹಂತದಲ್ಲಿ ನಾವು ಮನೆ ಕೊಡ್ತೀವಿ ಅಂತ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಫ್ರೆಂಡ್ ಇದು ಯಾರಿಗೆ ಕೊಡ್ತಾರೆ ಅನ್ನೋದು ನಾವು ನೋಡೋಣ. ನಮ್ಮ ಚಾನಲ್ ಇನ್ನೂ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ ಏನು ಇತ್ತೀಚಿನ ದಿನಗಳಲ್ಲಿ ಕೊಹ್ಲೂರು ನಿರಾಶ್ರಿತರಿಗೆ ಮನೆ ಹಂಚಿಕೆ ಮಾಡ್ತೀವಿ ಅಂತ ತಿಳಿಸಿತ್ತು. ಈಗ ಕೃಷ್ಣ ಬೈರೇಗೌಡ ಅವರು ಶಾಸಕರಾದಂಥ ಬಂದ ನಂತರ ಈಗ ಸಿದ್ಧತೆ ಎಲ್ಲ ನಡೆಸ್ತಾ ಇದ್ದಾರೆ. ನಿಜವಾಗ್ಲೂ ಕನ್ನಡಿಗರಿಗೆ ಮಾತ್ರ ನಾವು ಮನೆ ಕೊಡ್ತೀವಿ, ಬೇರೆಯವರಿಗೆ ಅವಕಾಶ ಕೊಡಲ್ಲ. ಹೊರಗಡೆ ಬಂದವರಂತರಿಗೆ ಇಲ್ಲಿ ನಾವು ಯಾವುದೇ ರೀತಿ ನಾವು ಮನೆಗಳು ಕೊಡಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಫ್ರೆಂಡ್ ಅಂತಾದರೆ ಏನು ನಿರಾಶ್ರಿತರಿಗೆ ಮೊದಲ ಹಂತದಲ್ಲಿ ನಾವು ಸುಮಾರು ಮನೆ ಹಂಚಿಕೆ ಮಾಡ್ತೀವಿ. ಸುಮಾರು ಒಂದು 25 ಜನರಿಗೆ ಮೊದಲ ಹಂತದಲ್ಲಿ ನಾವು ಮನೆ ಹಂಚಿಕೆ ಮಾಡ್ತೀವಿ ಅಂತ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಆಧಾರ್ ಕಾರ್ಡು ಮತ್ತು ಐಡೆಂಟಿ ಕಾರ್ಡು ಇವೆಲ್ಲ ಪರಿಶೀಲನೆ ಮಾಡ್ತೀವಿ. ಪ್ಯಾನ್ ಕಾರ್ಡು, ಬಾಂಡ್ ಪಾಸ್ಬುಕ್, ಪ್ರತಿಯೊಂದು ಡೀಟೇಲ್ಸು ಕಲೆಕ್ಟ್ ಮಾಡಿ ಅವರು ಸ್ವಚ್ಛವಾದಂಥ ಕನ್ನಡ ಜನತೆ ಇದ್ದರೆ ನಾವು ಅವರಿಗೆ ಅರ್ಹರಿಗೆ ನಾವು ಕೊಡ್ತೀವಿ ಅಂತ ಸ್ಪಷ್ಟವಾಗಿ ಇಲ್ಲಿ ತಿಳಿಸ್ತಾ ಇದೆ. ಸರ್ಕಾರ ಮತ್ತು ಕಂದಾಯ ಇಲಾಖೆ ಆದಂತಹ ಕೃಷ್ಣ ಬೈರೇಗೌಡ ಅವರು ಇಲ್ಲಿ ಶಾಸಕರು ತಿಳಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಅವ್ರು ತಿಳಿಸ್ತಾ ಇರೋದು ಏನಪ್ಪ ಅಂತ ಅಂದರೆ ಇಲ್ಲಿ ತೀರಾ ಬಡವರು ಅಂದರೆ ಮಾನವೀಯ ದೃಷ್ಟಿಯಿಂದ ಬಡವರು ನಿರಾಶ್ರಿತರು ಮತ್ತು ಮಾನವೀಯ ದೃಷ್ಟಿಯಿಂದ ನಾವು ಅವರಿಗೆ ಈ ವಸತಿ ಯೋಜನೆ ತಲುಪಿಸ್ತಾ ಇದ್ವಿ. ಅಂದರೆ ಏನು ಬೈಯಪ್ಪನಹಳ್ಳಿಯಲ್ಲಿ 1 BH ಫ್ಲ್ಯಾಟು ನಾವು ಅವರಿಗೆ ಕೊಡ್ತಾ ಇದ್ದೀವಿ ಅಂತ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ತಿಳಿಸಿದ್ದಾರೆ. ಮತ್ತು ಏನು ಕಂದಾಯ ಇಲಾಖೆ ಆದಂಥ ಕೃಷ್ಣ ಬೈರೇಗೌಡವರು ಏನು ಮಾರ್ಗಸೂಚಿಗಳಿದ್ದಾವೆ ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಏನು ಮಾರ್ಗಸೂಚಿಗಳಿದ್ದಾವೋ ನಾವು ಯಾವುದೇ ಕಾರಣಕ್ಕೂ ಮಾರ್ಗಸೂಚಿ ಮತ್ತು ಮಾರ್ಗದಂಡ ಯಾವ ಸಹ ನಾವು ಮೀರಲ್ಲ. 100% ಅವ್ರು ಏನು ಮಾರ್ಗಸೂಚಿ ಇದ್ದಾವೋ ಅದರಂತೆಯೂ ಸಹ ನಾವು ಎಲ್ಲ ಪರಿಶೀಲನೆ ಮಾಡಿ ಮಾರ್ಗಸೂಚಿ ತಪ್ಪದಂತೆ ಅವರಿಗೆ ಅರ್ಹರಿಗೆ ನಾವು ಇಲ್ಲಿ ಮನೆ ಹಂಚಿಕೆ ಮಾಡ್ತೀವಿ ಗುರುವಾರ ಅಂತ ಸ್ಪಷ್ಟವಾಗಿ ಮೊದಲ ಹಂತದಲ್ಲಿ ಸುಮಾರು ಒಂದು 25 ಜನ ಅಂತ ತಿಳಿಸಿದ್ದಾರೆ. ಎಷ್ಟು ಅಂತ ಕನ್ಫರ್ಮ್ ಆಗಿಲ್ಲ. ಬಟ್ ಈಗ ಸದ್ಯಕ್ಕೆ ಅವ್ರು ತಿಳಿಸ್ತಾ ಇರೋದು ಗುರುವಾರ ಮೊದಲ ಹಂತದಲ್ಲಿ ನಾವು ಮನೆ ಹಂಚಿಕೆ ಮಾಡ್ತೀವಿ ಅಂತ ತಿಳಿಸ್ತಾರೆ. ಇತ್ತ ರಾಜೀವ್ ಗಾಂಧಿ ವಸತಿ ನಿಗಮ ಫಲಾನುಭವಿಗಳು ನಮಗೆ ಮನೆ ಕೊಟ್ಟಿಲ್ಲ ಅಂತ ಸಾಕಷ್ಟು ಹೋರಾಟ ಮಾಡ್ತಾಯಿದ್ದಾರೆ. ದಿನನಿತ್ಯನೂ ಸಹ ಅಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಮೊದಲು ನಮಗೆ ಮನೆ ಕೊಡಿಸಿ ಸರ್, ಅದನಂತರ ಅವ್ರಿಗೂ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸರ್ಕಾರ ಜಿದ್ದಿ ಬಿದ್ದಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇವರಿಗೆ ಕೊಡಬೇಕು ಅಂತ ಸರ್ಕಾರ ಇಲ್ಲಿ ಜಿದ್ದಿ ಬಿದ್ದಿದೆ. ನಿರಾಶ್ರಿತರು ಬಡವರು ನಾವು ಕೊಡ್ತೀವಿ ಅಂತ ಸರ್ಕಾರ, ಇತ್ತ BJP ಸರ್ಕಾರ ಅವರು ಬಾಂಗ್ಲಾದೇಶದಿಂದ ಬಂದವರು, ಪಾಕಿಸ್ತಾನದಿಂದ ಬಂದವರು, ಅಲ್ಲಿ ಬೇರೆಯವ್ರು ಕೊಟ್ಟರೆ ನಾವು ಹೈಕೋರ್ಟಿಗೆ ಹೋಗ್ತೀವಿ ಅಂತ ಸ್ಪಷ್ಟವಾಗಿ ಇಲ್ಲಿ ಕ್ಲಿಯರಾಗಿ ತಿಳಿಸಿದ್ದಾರೆ. ಬಟ್ ಇವೆಲ್ಲ ನೋಡ್ಕೊಂಡು ನಾವು ಹೈಕೋರ್ಟ್ ಮೆಟ್ಟಿರೇರ್ತೀವಿ ಅಂತ ಇಲ್ಲಿ BJP ಶಾಸಕರು ತಿಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಈಗ ಏನು ಮೊದಲ ಹಂತದಲ್ಲಿ ಗುರುವಾರ ನಾವು ಮನೆ ಹಂಚಿಕೆ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಕ್ಲಿಯರಾಗಿ ಕಂದಾಯ ಇಲಾಖೆ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಶೇರ್ ಮಾಡಿ. ಫ್ರೆಂಡ್ ಅಪ್ಡೇಟ್ ಕೊಡ್ತಾ ಇರ್ತೀನಿ.